ಇವತ್ತು ನಾವು ನೋಡ್ತಾ ಇರೋದು ಹೈಬಿಸ್ಕಸ್ ಟೀ ಅಂದರೆ ದಾಸವಾಳ ಹೂವಿನ ಟೀ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾರ್ನಿಂಗ್ ಟೈಮಲ್ಲಿ ಕುಡಿಯೋದಕ್ಕೆ ಬೆಸ್ಟ್ ಟೈಮ್ ಆ್ಯಂಡ್ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡುವಂಥ ಹರ್ಬಲ್ ಟೀ. ಮೊದಲಿಗೆ ದಾಸವಾಳ ಹೂವಿನ ದಳಗಳನ್ನು ತೊಳೆದಿಟ್ಕೋಬೇಕಾಗತ್ತೆ. ಅಂದರೆ ಹೈಬಿಸ್ಕಸ್ ಲೀಫ್ ಇರುತ್ತಲ್ಲ ಅದನ್ನು ತೊಳೆದಿಟ್ಕೋಬೇಕು. ಒಂದು ಸ್ಮಾಲ್ ಸೈಜ್ ಜಿಂಜರ್ ಮತ್ತು ಒಂದು ಸ್ಮಾಲ್ ಪೀಸ್ ಆಫ್ ಲೆಮನ್, 1 ಸ್ಪೂನ್ ಶುಗರ್ ಅಥವಾ ಹನಿನ ರೆಡಿ ಮಾಡಿಟ್ಕೋಬೇಕಾಗತ್ತೆ. ಹೈಬಿಸ್ಕಸ್ ಟೀನ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಮೇಜರಾಗಿ ನಮ್ಮ ಸ್ಕಿನ್ ಮತ್ತು ಹಾರ್ಟ್, ಬ್ಲಡ್ ಶುಗರ್ನ ಮೇಂಟೈನ್ ಮಾಡೋದಕ್ಕೆ ಬೆನಿಫಿಟ್ ಆಗುತ್ತೆ. ಮತ್ತು ಸ್ಕಿನ್ ಏಜ್ ಅಥವಾ ಚರ್ಮ ಸುಕ್ಕುಗಟ್ಟುವಿಕೆ ಇದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. BP ಕಡಿಮೆ ಮಾಡುತ್ತೆ. ಇನ್ನು 3-4 ಗ್ಲಾಸಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದು ಕುದೀತಿರ್ಬೇಕಾದ್ರೇ ಶುಂಠಿನ ಸ್ಮ್ಯಾಶ್ ಮಾಡಿ ಅದರೊಳಗಡೆ ಹಾಕಬೇಕಾಗತ್ತೆ. ಇದನ್ನು ಒಂದು 3-4 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸಬೇಕು. ಇಲ್ಲಿ ನಾವು ಜಿಂಜರ್ನ ಯೂಸ್ ಮಾಡ್ತಿರೋದ್ರಿಂದ ಹೊಟ್ಟೆಯ ಗ್ಯಾಸ್ ಏನಾದರೂ ಇದ್ದರೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ನೋಟ್ ಏನು ಅಂದರೆ, ಈ ಹೈಬಿಸ್ಕಸ್ ಟೀನ BP ಮೆಡಿಸನ್ ತೊಗೋತಿರೋ ಪೇಷಂಟ್ ಆಗಲಿ, ಪ್ರೆಗ್ನೆಂಟ್ ವುಮೆನ್ಸ್ ಆಗಲಿ ತೊಗೋಬಾರ್ದು. ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈಗ ಕುದೀತಿರೋ ಅಂಥ ನೀರನ್ನು ಕೆಳಗಿಳಿಸಿ ಅದಕ್ಕೆ ದಾಸವಾಳದ ಹೂಗಳನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು 10 to 15 ಮಿನಿಟ್ಸ್ ಮುಚ್ಚಿಡಬೇಕಾಗತ್ತೆ. ಈ ಟೀನಲ್ಲಿ ವಿಟಮಿನ್ C ಇರುತ್ತೆ ಅಂತ ಹೇಳ್ತಾರೆ. ಇದು ಸ್ಕಿನ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಈ ರೂಬಿ ಟೀ ಕುಡಿಯೋದಕ್ಕೆ ಫ್ರೂಟಿ ಟೇಸ್ಟ್ ಇರುತ್ತೆ ಮತ್ತು ನೋಡೋದಕ್ಕೆ ರೂಬಿ ರೆಡ್ ಕಲರ್ ಇರೋದ್ರಿಂದ ಕಣ್ಣಿಗೂ ಖುಷಿ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ, ಲೀಫ್ ಕಲರ್ ಚೇಂಜ್ ಆಗಿದೆ. ಈಗ ಒಂದು ಗ್ಲಾಸ್ಗೆ ಇದನ್ನು ಸೋಸ್ಕೋಬೇಕಾಗತ್ತೆ. ನಾವಿದನ್ನು ತಕ್ಷಣವೂ ಬಿಸಿ ಬಿಸಿಯಾಗಿ ಕುಡಿಬೋದು ಅಥವಾ ಹಾರಿಸಿ ಅದಕ್ಕೊಂದೆರಡು ಕ್ಯೂಬಷ್ಟು ಐಸ್ನ ಹಾಕ್ಕೊಂಡು ತಂಪಾಗಿ ಕೂಡ ಕುಡಿಬೋದು. ಈ ಸ್ಟೇಜ್ನಲ್ಲಿ ಟೀ ಸ್ವಲ್ಪ ಒಗ್ರಾಗಿರೋದ್ರಿಂದ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಗರ್ ಅಥವಾ 1-2 ಹನಿಯಷ್ಟು ಅಥವಾ 1 ಸ್ಪೂನ್ ಆಫ್ ಹನಿನ ಆ್ಯಡ್ ಮಾಡಿಕೊಂಡ್ರೆ ಒಗ್ರಿನ ಟೇಸ್ಟು ಹೋಗುತ್ತೆ. ಇದರಲ್ಲಿ ನಾವು ಒಂದು 3-4 ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀವಿ. ಲೆಮನ್ನ ನಾವು ಇದರಲ್ಲಿ ಯೂಸ್ ಮಾಡೋದ್ರಿಂದ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಕಂಟ್ರೋಲ್ ಮಾಡುತ್ತೆ ಮತ್ತು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಏನಾದರೂ ಆಗ್ತಾ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಕೂಡ ಮಾಡುತ್ತೆ. ಗ್ಲಾಸಲ್ಲಿರುವಂಥ ನೀರಿನ ಕಲರ್ ಇವಾಗ ಡಾರ್ಕ್ ಆಗಿದೆ. ನಿಂಬೆಹಣ್ಣನ್ನು ಸೇರಿಸಿದ ತಕ್ಷಣ ಒಂದು 4-5 ಹನಿ ನಿಂಬೆಹಣ್ಣನ್ನು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಕಲರ್ ರೂಬಿ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಈಗ 1 ಸ್ಪೂನಿಂದ ಮಿಕ್ಸ್ ಮಾಡಿ ಹೈಬಿಸ್ಕಸ್ ಟೀ ಕುಡಿಯೋದಕ್ಕೆ ರೆಡಿ. ಹೈಬಿಸ್ಕಸ್ ಟೀ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ಹ್ಯಾವ್ ಎ ಹೆಲ್ದಿ ಲೈಫ್. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್.